ಯೋಹಾನನು ಬರೆದಂತಹ ಸುವಾರ್ತೆ 1ನೇ ಅಧ್ಯಾಯ 4 ಮತ್ತು 5ನೆಯ ವಾಕ್ಯಗಳು. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಮನುಷ್ಯನಾಗಿ ಭೂಲೋಕಕ್ಕೆ ಬಂದದ್ದರ ವಿಷಯವಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂತಹ ಸಮಯದಲ್ಲಿ ವಾಕ್ಯವಾಗಿದ್ದಾತನು, ದೇವರಾಗಿದ್ದಾತನು, ಸಮಸ್ತವನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತನಾದ ದೇವರು ಈ ಭೂಲೋಕಕ್ಕೆ ಮನುಷ್ಯನಾಗಿ ಬಂದಾಗ ಆತನಲ್ಲಿ ಜೀವವಿತ್ತು. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅಂದರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದಾಗ ಆತನಲ್ಲಿ ನಮ್ಮನ್ನು ಉಜ್ಜೀವಿಸ ಮಾಡುವಂತ, ನಮ್ಮನ್ನು ಪುನಃ ಬದುಕಿಸುವಂತ, ನಮಗೆ ಬೆಳಕನ್ನು ಕೊಡುವಂತ ಜೀವವು ಇತ್ತು. ಹಾಗಾದರೆ ನಾವು ಸತ್ತಂತೆ ಇದ್ದೇವೆ, ನಾವು ಕತ್ತಲೆಯಲ್ಲಿ ಇದ್ದೇವೆ ಎಂದು ಕೇಳಿದರೆ ಖಂಡಿತವಾಗಿ ಹೌದು. ನೋಡುವಾಗ ದೇವರು ಆದಾಮನಿಗೆ ನೀನು ಆ ಹಣ್ಣನ್ನು ತಿನ್ನುವಂತ ಸಮಯದಲ್ಲಿ ಸತ್ತೇ ಸಾಯುವೆ ಎಂಬುದಾಗಿ ಹೇಳಿದ್ದರು. ಅದರ ಪ್ರಕಾರವಾಗಿ ಆದಾಮನು ಆ ಹಣ್ಣನ್ನು ತಿಂದಾಗ ಸತ್ತನು. ಅಂದರೆ ಆತ್ಮೀಕವಾದಂಥ ಒಂದು ಮರಣ, ದೇವರೊಟ್ಟಿಗೆ ಒಂದು ಅನ್ಯೂನ್ಯತೆ, ಒಂದು ಸಂಬಂಧ ಇಲ್ಲದೇ ಇರುವ ರೀತಿಯಲ್ಲಿ ಮರಣದ ಅವಸ್ಥೆಯಲ್ಲಿ, ಪಾಪದಲ್ಲಿ, ಸಕಲ ವಿಧವಾದ ದುಷ್ಕೃತ್ಯದಲ್ಲಿ ಮನುಷ್ಯನ ಜೀವಿತವು ಇರುಳಿನಲ್ಲಿ ಅಡಗಿ ಹೋಗಿತ್ತು. ಆದರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವ ಉಳ್ಳವನಾಗಿ, ಜೀವ ಕೊಡುವವನಾಗಿ, ಬೆಳಕನ್ನು ಉಂಟು ಮಾಡುವವನಾಗಿ ಬಂದದ್ದರಿಂದ ಆತನಲ್ಲಿ ನಂಬಿಕೆ ಇಡುವಂಥ ಪ್ರತಿಯೊಬ್ಬೊಬ್ಬರೂ ಕೂಡ ಆತನಲ್ಲಿರುವಂಥ ಜೀವವನ್ನು ಹೊಂದಿದ್ದಾರೆ. ಆತನ ಬೆಳಕಲ್ಲಿ ನಡೆಯುವವರಾಗಿ ಕತ್ತಲೆಯು ಮುಸುಕದೇ ಇರುವಂತ ಜಯದ ಜೀವಿತವನ್ನ ಮುನ್ನಡೆಸುವಂತವರಾಗಿದ್ದಾರೆ. ಆ ರೀತಿಯಾಗಿ ಆರಿಸಿಕೊಳ್ಳಲ್ಪಟ್ಟವರೇ ನಾವುಗಳು. ನಾವು ಮರಣದ ಅವಸ್ಥೆಯಲ್ಲಿ, ಕತ್ತಲೆಯಲ್ಲಿ ಇದ್ದಾಗ ಯೇಸು ಕ್ರಿಸ್ತನು ನಮ್ಮನ್ನು ಹುಡುಕಿ ಬಂದು ನಮ್ಮನ್ನ ಸಂಧಿಸಿ ನಮಗೆ ಬಿಡುಗಡೆಯನ್ನು, ಅದ್ಭುತಗಳನ್ನು ಮಾಡಿರುವುದರಿಂದ ನಾವು ಈ ದಿವಸ ಆತನನ್ನ ಕಂಡುಕೊಂಡು ಆತನ ಮೇಲೆ ನಂಬಿಕೆಯನ್ನ ಇಟ್ಟು ಬದುಕುವವರಾಗಿ, ನಿತ್ಯ ಜೀವಕ್ಕೋಸ್ಕರ ಓಟವನ್ನು ಓಡುತ್ತಾ ಇರುವವರಾಗಿ ಬದಲಾಗಿದ್ದೇವೆ. ಈ ಶ್ರೇಷ್ಠವಾದ ಭಾಗ್ಯವನ್ನ ದೇವರು ನಮಗೆ ತನ್ನ ಕೃಪೆಯ ನಿಮಿತ್ತ ಅನುಗ್ರಹಿಸಿದ್ದಾರೆ. ಆದ್ದರಿಂದ ರಕ್ಷಣೆ ಅನುಭವವನ್ನ ಹೊಂದಿರುವಂತವರು, ಯೇಸು ಕ್ರಿಸ್ತನಲ್ಲಿರುವಂತಹ ಜೀವವನ್ನ ಪಡೆದುಕೊಂಡು ಬೆಳಕಿನಲ್ಲಿ ನಡೆಯುತ್ತಾ ಇರುವಂತವರು ಅದರಲ್ಲಿ ದೃಢವಾಗಿ ನಡೆಯುವಂತೆ ಎಚ್ಚರಿಕೆಯನ್ನು ವಹಿಸಿರಿ. ಒಂದು ವೇಳೆ ಇನ್ನೂ ಕೂಡ ಯೇಸು ಕ್ರಿಸ್ತನನ್ನು ಅರಿತಿಲ್ಲ, ಇನ್ನೂ ಕೂಡ ಎರಡು ಮನಸ್ಸಿನಲ್ಲಿ ಇದ್ದೇನೆ, ಇನ್ನೂ ಕೂಡ ಪಾಪದಲ್ಲೇ ಇದ್ದೇನೆಂಬುದಾಗಿ ನೀವು ಹೇಳುವುದಾದರೆ ಯೇಸು ಕ್ರಿಸ್ತನ ಮುಂದೆ ಈ ದಿವಸ ನಿಮ್ಮ ಜೀವಿತವನ್ನು ಸಮರ್ಪಿಸಿ ಕೊಡಿ. ಯೇಸುವೆ, ನಿಮ್ಮಲ್ಲಿರುವಂತಹ ಜೀವವು ನನ್ನಲ್ಲಿ ಉಂಟಾಗಲಿ, ನಿಮ್ಮಲ್ಲಿರುವಂತಹ ಬೆಳಕು ನನ್ನಲ್ಲಿ ಉದಯಿಸಲಿ. ನಾನು ಈ ಲೋಕದಲ್ಲಿ ಎಲ್ಲ ಪಾಪಗಳನ್ನು, ಎಲ್ಲ ಲೌಕಿಕವಾದ ಇಚ್ಛೆಗಳನ್ನು ಜಯಿಸಿದವನಾಗಿ ಜಯದಲ್ಲಿ, ಪರಿಶುದ್ಧದಲ್ಲಿ ಜೀವಿತ ನಡೆಸಬೇಕೆಂಬುದಾಗಿ ಸಮರ್ಪಿಸುವುದಾದರೆ ಖಂಡಿತವಾಗಿ ದಿವಸ ಮೊದಲುಗೊಂಡು ನಿಮ್ಮ ಜೀವಿತವು ಬದಲಾಗುತ್ತದೆ. ಯೇಸು ಕ್ರಿಸ್ತನ ಜನನವು ನಿಮ್ಮಲ್ಲಿ ಪರಿಪೂರ್ಣವಾದ ಆಶೀರ್ವಾದಗಳನ್ನು, ಮೇಲುಗಳನ್ನು ಉಂಟು ಮಾಡಿ ವಿಶೇಷವಾಗಿ ಘನಪಡಿಸುವಂತದ್ದಾಗಿದೆ. ಆ ರೀತಿಯಾಗಿ ಜೀವ ಉಳ್ಳವನಾಗಿ ನಮಗೆ ಬೆಳಕನ್ನು ಉಂಟು ಮಾಡುವವನಾಗಿ ಬಂದು ನಮ್ಮಲ್ಲಿ ಆ ಜೀವವನ್ನು, ಆ ಬೆಳಕನ್ನು ಉಂಟು ಮಾಡಿ ತಂದೆಗೆ ಮಕ್ಕಳನ್ನಾಗಿ ಮಾಡಿರುವಂತಹ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವ ಹಾಗೆ ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕುವುದಿಲ್ಲ. ನಮ್ಮ ಜೀವಿತಗಳಲ್ಲಿ ಕರ್ತನೆ ಯೇಸುವೆ, ನೀವು ಬೆಳಕಾಗಿರುವುದಕ್ಕಾಗಿ ಸ್ತೋತ್ರ. ಕತ್ತಲೆಯು ಯಾವ ಲೌಕಿಕವಾದ ಇರುಳುಗಳು, ಪಾಪಗಳು ನಮ್ಮನ್ನು ಮುಟ್ಟದೇ ಇರುವಂತೆ ನೀವು ಸುರಕ್ಷಿತವಾಗಿ ನಡೆಸುತ್ತಾ ಕ್ಕಾಗಿ ಸ್ತೋತ್ರ. ನಿಮ್ಮಲ್ಲಿರುವಂತಹ ಜೀವವು ನಮ್ಮಲ್ಲಿ ಉಂಟಾಗದು ಪರಿಪೂರ್ಣತೆಗೆ ಅಪ್ಪ ಬರುವುದಕ್ಕಾಗಿ ಸ್ತೋತ್ರ. ನಿತ್ಯ ಜೀವವಾಗಿ ಬದಲಾಗುವುದಕ್ಕಾಗಿ ಸ್ತೋತ್ರ. ಆ ಒಂದು ಓಟವನ್ನು ಸ್ಥಿರಚಿತ್ತೆಯಿಂದ ಓಡುವುದಕ್ಕೆ, ರಕ್ಷಣೆಯನ್ನು ಕಾದುಕೊಳ್ಳುವುದಕ್ಕೆ, ನಂಬಿಕೆಯಲ್ಲಿ ದೃಢವಾಗಿರುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಇನ್ನೂ ಕೂಡ ರಕ್ಷಣೆ ಅನುಭವಕ್ಕೆ ಬಾರದೇ ಇರುವಂಥವ್ರು, ಎರಡು ಮನಸ್ಸಿನಲ್ಲಿ ಇರುವಂಥವ್ರು ಈ ದಿವಸ ನಿನ್ನ ಮುಂದೆ ಜೀವಿತವನ್ನು ಸಮರ್ಪಿಸ್ತಾ ಇರುವಂಥ ಒಬ್ಬೊಬ್ಬರನ್ನಪ್ಪ ನಿನ್ನ ಕರಗಳಲ್ಲಿ ತೆಗೆದುಕೊಂಡು ವಿಶೇಷವಾಗಿ ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ನಡೆಸಬೇಕೆಂದು ಪ್ರಾರ್ಥಿಸ್ತಾ ಅದನ್ನು ನಿನ್ನಾರ್ತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನು ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳ ಮಾನ್ಫಲಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್,
ಆಮೇನ್.